ಹಲೋ, ಇಲ್ಲ ಸರ್, ನಾಟ್ ಇಂಟ್ರೆಸ್ಟೆಡ್, ಥ್ಯಾಂಕ್ಸ್. 5 minutes later. ಹಲೋ, ಇಲ್ಲ ಸರ್, ನಾಟ್ ಇಂಟ್ರೆಸ್ಟೆಡ್. ಇಲ್ಲ ಸರ್, ನಾನೇ 4 ಜನಕ್ಕೆ ಲೋನ್ ಕೊಡೋದು, ನಾನೇನಕ್ಕೆ ತೊಗೊಳ್ಳಿ? ಇಲ್ಲ ಸರ್, ಥ್ಯಾಂಕ್ಸ್. A few moments later. ಹಲೋ, ಹಾಂ ಹೇಳೋ. ಬಾ ಒಂದು ಹಾಫ್ ಆನ್ ಅವರ್ ಬಾ ಮನೆ ಹತ್ರ. ಓಕೆ. ಯಾರು ಬಾಸು? ಫ್ರೆಂಡು ಬಾಸು. ಏನಿಲ್ಲ, 1-2 ಲಕ್ಷ ಬೇಕು ಅಂತ ಹೇಳ್ದ. ಒಂದು ಹಾಫ್ ಆನ್ ಅವರ್ ನನ್ನ ಮನೆ ಡ್ರಾಪ್ ಮಾಡ್ಬಿಡು. ಸರಿಯಾಗದೆ, ಕಾಫಿ ಕುಡ್ಕೊಂಡು ಹೋಗೋಣ. ಇಲ್ಲಿ ಪಾರ್ಕ್ ಮಾಡಬೇಡ, ಮುಂದೆ ಹೋಗಿ ಪಾರ್ಕ್ ಮಾಡು, ಇಲ್ಲಿ ಜಾಗ ಇಲ್ಲ. ನಿಲ್ಸು, ನಾನು ಹೋಗಿ ತಗೋಬರ್ತೀನಿ, ನಿಲ್ಸು. ಸರಿ. ಏನು ಬಿಸಿಲುಗೂಡು. ಇವ್ ಬೇರೆ ಇಲ್ವಲ್ಲ ಗುರು. ಹಲೋ, ಮನೆ ಹತ್ರ ಬಂದ್ರೆ ಮನೇಲೂ ಇಲ್ಲ, ನೀನು ಇಲ್ಲ, ಎಲ್ಲೋಗಿದೀಯ? ಬಡ್ಡಿನೂ ಕೊಡಲ್ಲ, ಅಸ್ಲೂನು ಕೊಡಲ್ಲ, ಫೋನ್ ಮಾಡ್ರ ಫೋನು ಸಿಕ್ಕಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ನಾನು? ಗುರು ಇದ್ಯಾಕೆ? ಓ ಗುರು, ಸಾಲ ತಗೊಳ್ಳೋ. ಏನ್ ಇಷ್ಟೊಂದು ದೌಲತ್ ನಿನ್ಗೆ? ಏನ್ ಮಾತಾಡ್ತಿದ್ಯಾ ನೀನು? ದುಡ್ಡು ಇಸ್ಕೊಂಡಿರೋದು ಅವನು. ಹೌದಾ? ಕೊಡಲ್ಲ, ಅಸ್ಲೂನು ಕೊಡಲ್ಲ, ಫೋನ್ ಮಾಡ್ರ ಫೋನು ಸಿಕ್ಕಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಇನ್ನೊಂದ್ಸಲ ಹೇಳ. ದುಡ್ಡು ತಗೊಂಡಿರೋದು ಅವನು. ಫಸ್ಟ್ ಅವನ್ನ ಮನೆ ಹತ್ರ ಕರ್ಕೊಂಡ್ ಬಾ ನೀನು. ಏನ್ ಬಸ್ಸು, ಅಲ್ಲಿ ಹೈಜೀನಾಗೆ ಇಲ್ಲ. ಬೇರೆ ಕಡೆ ಹೋಗೋಣ. ಯಪ್ಪಪ್ಪಪ್ಪ, ಹತ್ತದು ಇಳಿಯೋದು ನಿನ್ನ ಕಾರಲ್ಲಿ ತುಂಬ ಕಷ್ಟ ಬಸ್ಸು. ಬೇಕಾದ್ರೆ ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ, ಬೇರೆ ಕಾರ್ ತಗೋತೀಯಾ? ಹಾಂ ಬಾಸು, ಫಸ್ಟು ಕರ್ನಾಟಕ ಬೀಚ್. ಯಾಕೆ ಬಾಸು, ಏನಾಯ್ತು? ಕಿರಣ ಫೋನ್ ಮಾಡಿದ್ದ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಂತಲ್ಲ, ಮನೆ ಹತ್ರ ವೆಯ್ಟ್ ಮಾಡ್ತಾನೆ. ಹೋಗೋಣ. ಅಯ್ಯೋ, ಈ ನನ್ನ ಮಕ್ಳಿಗೆ ಮ್ಯಾಟ್ರ್ ಗೊತ್ತಾಗ್ಬಿಟ್ಟೈತಲ್ಲ, ಹೆಂಗಾದ್ರೂ ಎಸ್ಕೇಪ್ ಆಗಬೇಕು. ಕಿರಣನಾ, ಇಲ್ಲಿ ಫೋನ್ ಕೊಡಿಲಿ. ಹೋಗೋಣ ಹೋಗ್ಬಿಟ್ಟು ಹೋಗೋಣ. ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ.